ನಾನು ಇದು ವಿಶೇಷ ಏನಿಲ್ಲ, ಇದು ಕಾಮನ್ನು ನಮಗೆ. ನಾನು ಮಂತ್ರಿ ಆದಾಗಿಂದ ಇಲ್ಲಿವರೆಗೂ ನಾನು ನಮ್ಮ ಆಫೀಸರ್ಸು ಅವರು ನಾವು ಇಲ್ಲದೆ ಹೋದಾಗೂ ಕೂಡ ರೈಲ್ವೆ ಇಲಾಖೆಯಲ್ಲಿ ನಮ್ಮದು ಸ್ಪಿಕ್ ಅಂತ ಇದೆ, ಅದಕ್ಕೋಸ್ಕರ ಇರ್ತಕ್ಕಂಥದ್ದು. ಎಲ್ಲೆಲ್ಲಿ ತೊಂದರೆಗಳಿದೆ ಏನಿದೆ ಮತ್ತೊಂದು ಪ್ರತಿಯೊಂದು ಟ್ರೈನ್ ಏನಿದ್ರು ಟ್ರ್ಯಾಕ್ ಮೇಲೆ ಹೋಗಬೇಕಾಗಿದೆ. ಆಗ ಹೋಗೋದ್ರಿಂದ ಇದು ಕಾಮನ್ ಆಗಿ ಆಗ್ತಾ ಇದೆ. ನಾನು ಕೂಡ ಸ್ವಲ್ಪ ಅನುಭವ ಜಾಸ್ತಿ ಇರೋದ್ರಿಂದ ಇದನ್ನು ಸ್ವಲ್ಪ ಯುಟಿಲೈಸ್ ಮಾಡ್ಕೋತಾ ಇದ್ದೀವಿ. ಕುಮಾರಸ್ವಾಮಿ ಅವರು ನನಗೆ ಒಂದು 2-3 ತಿಂಗಳಿಂದ ಒಂದು ಪತ್ರ ಬರೆದಿದ್ರು, ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ಒಟ್ಟಿಗೆ ಹೋಗ್ತಾ ಇದ್ದೀವಿ. ಅಪ್ಟು ಅಲ್ಲಿ ಏನು ಜನಗಳು ಏನು ತೊಂದರೆ ಹೇಳ್ತಾರೆ, ಕೆಲವು ಆಗಿರೋ ನ್ಯೂನತೆಗಳೇನು, ಕೆಲವು ಸವಲತ್ತುಗಳೇನು, ಇವೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಅಲ್ಲೇ ಆದ್ಯತೆ ಕೊಟ್ಟು ಎಲ್ಲಿ ಸ್ಪಾಟ್ನಲ್ಲಿ ಏನೇನು ಇದಾಗ್ಬೋದು ಅಲ್ಲಿ ಮಾಡಿ, ನಾನು ನಮ್ಮ DRM, ನಮ್ಮ ಅಧಿಕಾರಿಗಳು, ನಮ್ಮ ಚೀಫ್ ಇಂಜಿನಿಯರ್ಸು ಎಲ್ಲ ಇಡೀ ಟೀಮ್ ಇರ್ತದೆ. ನಮ್ಮ ಉದ್ದೇಶ ಇಷ್ಟೇ, ಸಾಮಾನ್ಯ ಜನರ ಪ್ರಯಾಣದಲ್ಲಿ ರೈಲ್ವೆ ತುಂಬಾ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ಕೆಂಗೇರಿ ಸೇರಿದಂತೆ 4 ರೈಲ್ವೆ ನಿಲ್ದಾಣಗಳನ್ನು 25 ಕೋಟಿ ವೆಚ್ಚದಲ್ಲಿ ಮರು ನಿರ್ಮಾಣಕ್ಕೆ ಅಭಿವೃದ್ಧಿಗೆ ನಾನು 4 ಅಲ್ಲ, ಸುಮಾರು 1900 ಕೋಟಿಯಲ್ಲಿ 61 ರೈಲ್ವೆ ಸ್ಟೇಷನ್ಗಳು ಅಪ್ಗ್ರೇಡ್ ಆಗ್ತಾ ಇದೆ. ಅದರೊಳಗೆ ಈಗಾಗಲೇ 23 ಮುಗಿದಿದೆ, ಇನ್ನು ಬಾಕಿ ಹೂ ಕೂಡ ತಗೋತಾ ಇದೆ. ಸರ್, ಇನ್ನೊಂದು ದೊಡ್ಡ ಬೇಡಿಕೆ ಇರುವಂತದ್ದು ರೈಲ್ವೆ ಪರೀಕ್ಷೆಗಳು ಕೂಡ ಕನ್ನಡದಲ್ಲಿ ಆಗಬೇಕು. ಅವೆಲ್ಲವೂ ಕೂಡ ಚರ್ಚೆಗಳಿದೆ. ಒಂದು ನಿಮಿಷ, ಕನ್ನಡದಲ್ಲಿ ಎಕ್ಸಾಮ್ ಬರೆದು ಪಾಸ್ ಆಗೋದಕ್ಕೆ ಈಗಾಗಲೇ ಪ್ರಾವಿಷನ್ ಆಗಿದೆ. ಇವ್ರು ಕೇಳ್ತಾ ಇರೋದು ಡಿಪಾರ್ಟ್ಮೆಂಟ್ನಲ್ಲಿ ಪ್ರಮೋಷನ್ ಕೇಳ್ತಾ ಇದ್ದಾರೆ. ಅದು ಚರ್ಚೆ ನಡೀತಾ ಇದೆ. ಚರ್ಚೆ ಆದ್ಮೇಲೆ ಏನಾಗ್ತದೆ ನೋಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.